ಇಂಡಿಯನ್ ರೆಸ್ಲರ್ ವಿನೇಶ್ ಫೋಗಟ್ ಅವರ ಮೊದಲನೇ ಬಾರಿಗೆ ಟೋಕಿಯೋ ಒಲಿಂಪಿಕ್ ಯುವಿ ಸುಸಾಕಿ ಜೊತೆ ಕಾಂಪೀಟ್ ಮಾಡಕ್ಕೆ ಅಖಾಡದಲ್ಲಿ ಇಳಿತಾಳ. ಈ ಟೋಕಿಯೋ ರೆಸ್ಲರ ತನ್ನ ಕರಿಯರ್ದಾಗನ 3 ಬೌಟ್ಸ್ ಮಾತ್ರ ಸೋಲನ್ನು ಅನುಭವಿಸಿದ ಬಿಟ್ರೆ ಇವಳು ಲಾಸ್ಟ್ ಮ್ಯಾಚಸ್ದಿಂದ 82-0 ಅಂತರವನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ. 6 ನಿಮಿಷ ಮ್ಯಾಚ್ ಇರುತ್ತೆ, ಅದರಲ್ಲಿ 3 ನಿಮಿಷದ್ದು 2 ರೌಂಡ್ ಮ್ಯಾಚನ್ನು ಆಡಿಸ್ತಾರೆ. ನಮ್ಮ ಇಂಡಿಯನ್ ರೆಸ್ಲರ ಲಾಸ್ಟ್ 15 ಸೆಕೆಂಡ್ ಒಳಗೆ ಅವಳನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ಗೆ ಸೆಲೆಕ್ಟ್ ಆಗ್ತಾಳೆ. ನೆಕ್ಸ್ಟ್ ಯುರೋಪ್ ಚಾಂಪಿಯನ್ ಒಕ್ಸಾನಾ ಲೆವಿಸನ್ನ 7-5 ಅಂತರದಿಂದ ಸೋಲಿಸಿ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗ್ತಾಳೆ. ಇಲ್ಲಿ ಪ್ಯಾನ್ ಅಮೇರಿಕನ್ ಯುಸ್ನೇಲಿಸ್ ಗುಜ್ಮಾನ್ ಜೊತೆ 5-0 ಅಂತರದಿಂದ ಗೆದ್ದು ಫೈನಲ್ಗೆ ಹೋಗಿ ತಲುಪ್ತಾಳೆ. ಫೈನಲ್ ಮ್ಯಾಚ್ ಇರೋದು ಅಮೇರಿಕನ್ ರೆಸ್ಲರ್ ಸಾರಾ ಹಿಲ್ಡರ್ ಬ್ರಾಡ್ ಜೊತೆ. ಬಟ್ ಇಲ್ಲಿಂದ ಸ್ಟೋರಿದಾಗ ಚೇಂಜಸ್ ಆಗ್ತದೆ. ಇವಳು ಆಡ್ತಾ ಇರೋದು ಅಂಡರ್ 50 kgsಗೆ. ಬಟ್ ಈ ಬಿಫೋರ್ ಸೆಮಿಫೈನಲ್ ಮ್ಯಾಚ್ ಆದಮೇಲೆ ಅವಳ ವೆಯ್ಟನ್ನು ಚೆಕ್ ಮಾಡಿದಾಗ ಅದು 52.7 kg ಇರುತ್ತೆ. ಫೈನಲ್ ಮ್ಯಾಚು ಮುಂಜಾನೆ 7:15ಕ್ಕೆ ವೆಯ್ಟ್ ಚೆಕ್ ಮಾಡಿ ಕಂಪೀಟ್ ಮಾಡೋಕ್ಕೆ ಬಿಡೋರಿರ್ತಾರೆ. ಬಟ್ ಇಲ್ಲಿ ಅವಳ ಹತ್ರ ಇರೋದು ರಾತ್ರಿ ಇಡೀ 12 ಗಂಟೆಗಳ ಕಾಲಾವಕಾಶ ಮಾತ್ರ. ಈ 2.7 kg ಮೈನಸ್ ಮಾಡೋ ಸಲುವಾಗಿ ಇವಳು ರಾತ್ರಿ ಇಡೀ 1 ನಿಮಿಷ ಕೂಡ ಮಲಗೋದಿಲ್ಲ, ಒಂದು ಸ್ವಲ್ಪ ಕೂಡ ಏನೂ ತಿನ್ನಂಗಿಲ್ಲ ಆ್ಯಂಡ್ ಒಂದು ತೊಟ್ಟು ಕೂಡ ನೀರು ಕುಡಿಯೋದಿಲ್ಲ. ರಾತ್ರಿ ಇಡೀ ರನ್ನಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ ಆ್ಯಂಡ್ ಕೂದಲ ಕೂಡ ಕಟ್ ಮಾಡಿ ಕೊಡ್ತಾರೆ. ಇದೆಲ್ಲ ಸಾಲದಕ್ಕೆ ಲಾಸ್ಟಿಗೆ ಕೊನೆಗೆ ರಕ್ತನೂ ಕೂಡ ತೆಗಿತಾರೆ. ಇದೆಲ್ಲ ಮಾಡಿದ ಮೇಲೆ 2.6 kg ಮೈನಸ್ ಆಗುತ್ತೆ. ಮುಂಜಾನೆ 7:15ಕ್ಕೆ ವೆಯ್ಟ್ ಚೆಕ್ ಮಾಡಿದಾಗ 100 ಗ್ರಾಮ್ ಹೆಚ್ಚಿತ್ತು. ಈ 100 ಗ್ರಾಮ್ ವೆಯ್ಟ್ನಿಂದ ಅವಳು ಮ್ಯಾಚ್ನಿಂದ ಡಿಸ್ಕ್ವಾಲಿಫೈ ಆಗ್ತಾರೆ. ಸ್ವಲ್ಪ ಇನ್ನೂ ಕೂಡ ಸಮಯ ಇದ್ದರೆ ಅದನ್ನೂ ಕೂಡ ಅವರು ವೆಯ್ಟ್ ಮೈನಸ್ ಮಾಡ್ತಿದ್ರು. ಬಟ್ ಈ 100 ಗ್ರಾಮ್ ವೆಯ್ಟ ಅವರಿಂದ ಗೋಲ್ಡ್ ಮೆಡಲನ್ನು ಕಸಿದುಕೊಂಡಿತ್ತು.